ಹಾಗೆ ನಮ್ಮ ಸಂವಾದ ಸಹಕಾರಿಯ ರಿಲಿಜನ್ ಅಂಡ್ ಪೊಲಿಟಿಕಲ್ ಪಾರ್ಟಿ ಹೆಲ್ಪ್ ಮಾಡುವ ತುಂಬಿ ಬರಲಿ ಅಂತೇಳಿ ದುಡ್ಡು ಮುಟ್ಟದಲ್ಲಿ ವಾಪಸ್ ಬರಲಿ ಸ್ವಾಮೀಜಿ ಅಂತ ಧಾರಸ್ತಾರೆ. ಲಕ್ಷ್ಮಿ ಇಲ್ಲೇ ಕಾಲು ಮುರಿದು ಬೀಳಲಿ. ಸರಿ ಹೌದಾ? ಸರಿಯಾ? ಬನ್ನಿ ಸರ್, ಬನ್ನಿ ಸರ್. ನಾವು ಬ್ರಾಂಚ್ ಮೇಲೆ ಯಾಕಂದ್ರೆ ಎಲ್ಲ ಪತ್ರಕರ್ತರು ನಮ್ಮ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವವರು, ಅವರಿಗೂ ಸಹಿತ ವಂದನೆಗಳು. ಎಲ್ಲರೂ ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ಇಲ್ಲಿ ಅದೇ ನಾನು ಹಾಗೆ ರೀ. ಎಸ್ ರೆಡಿ ಹಾಗೆ ರೀ. ಎಸ್ ರೆಡಿ ಒಂದು ನಿಮಿಷ ವಿಡಿಯೋ. ದಿನಾಚರಣೆಯ ಶುಭಾಶಯಗಳು. ಯಾಕಂದರೆ ಇವತ್ತು ಕಾರ್ಮಿಕರ ದಿನ, ಆ ದಿನವೇ ಓಪನ್ ಮಾಡಬೇಕಂತ ಒಂದು ಆಸೆನೂ ಇತ್ತು. ಅದೇ ಪ್ರಕಾರ ಇವತ್ತು ನಮ್ಮ ಈ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಕಳೆದ 10 ವರ್ಷದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಜನರ ಸೇವೆಗೋಸ್ಕರ ಒಳ್ಳೆಯ ಹೆಸರು ತಗೊಂಡಿದೆ. ಎಲ್ಲ ಜನರ ಆಶೀರ್ವಾದದಿಂದ ಎಷ್ಟೋ ನಮ್ಮ ಮೆಂಬರ್ಸು ಮತ್ತು ಸ್ವಸಹಾಯ ಸಂಘ ಇವರೆಲ್ಲರ ಆಶೀರ್ವಾದದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಒಳ್ಳೆಯ ಹೆಸರು ತಗೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೀಗ 2ನೇ ಬ್ರಾಂಚು ಉದ್ಘಾಟನೆಗೊಂಡಿದೆ. ಮುಂದಿನ ದಿನ ಇನ್ನೊಂದು 4ರಿಂದ 5 ಬ್ರಾಂಚು ಬೇರೆ ಬೇರೆ ಗ್ರಾಮದಲ್ಲಿ ತರಬೇಕಂತ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಗ್ರಾಹಕರ ಸಹಕಾರ ಇದ್ದಲ್ಲಿ ಮತ್ತು ಎಲ್ಲ ನಮ್ಮ ಮೆಂಬರು ಮತ್ತು ಸ್ವಸಹಾಯ ಸಂಘಗಳ ಸಹಕಾರ ಇದ್ದಲ್ಲಿ ಮುಂದಿನ ದಿನದಲ್ಲಿ ಒಂದು 10 ಬ್ರಾಂಚು ಬೈಂದೂರು ಕ್ಷೇತ್ರದಲ್ಲಿ ಮಾಡಬೇಕಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಅದನ್ನು ಮಾಡ್ತೇವೆ. ಇವತ್ತು ಬಂದು ಇಲ್ಲಿ ಸಹಕರಿಸಿದ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಎಲ್ಲ ಡೈರೆಕ್ಟರ್ಗಳಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇವತ್ತಿನ ದಿನ ಉದ್ಘಾಟನೆಯಲ್ಲಿ ನಮ್ಮ ಫೆಡರೇಷನ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಬಂದಾಗ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಎಲ್ಲ ಮೆಂಬರ್ಸ್ಗಳಿಗೊಂದು ಆದರೆ ಒಂದು ಇನ್ಶೂರೆನ್ಸು ಒಂದು ಇದು ಮಾಡಿ ಅಂತ. ಅದು ಮುಂದಿನ ದಿನದಲ್ಲಿ ಮಾಡಬೇಕಂತ ನಂದು ಒಂದು ಆಸೆ ಇದೆ. ಯಾಕೆ ಎಷ್ಟೋ ಜನ ಸ್ವಸಹಾಯ ಸಂಘದವರಿದ್ದಾರೆ, ಮೆಂಬರ್ಸ್ಗಳಿದ್ದಾರೆ, ಅವರಿಗೂ ಸಹ ಇದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆನಿಫಿಟ್ ಆಗಬೇಕಂತ ಆ ಕಾರಣಕ್ಕೆ ಇನ್ಶೂರೆನ್ಸ್ ಕೊಡುವಂಥ ಪ್ಲ್ಯಾನ್ ಮಾಡ್ತೇವೆ. ಥ್ಯಾಂಕ್ ಯು.